ಹಾಯ್ ವಿವರ್ಸ್, ಇವತ್ತು ನಾವು ಹೆಸರು ಬೇಳೆ ಅಂದರೆ ಸಿಪ್ಪೆ ಸಮೇತ ಇರುವಂಥ ಈ ಹೆಸರು ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡು ಈಗ ಒಂದು ಪ್ಯಾನ್ಗೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದಾಗೇ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿರೋಂಥ ಬೆಳ್ಳುಳ್ಳಿನ, ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸಾಸಿವೆ ಎಣ್ಣೆಯಿಂದನೇ ಒಗ್ಗರಣೆ ಹಾಕ್ತಾ ಇರೋದ್ರಿಂದ ನಾನಿಲ್ಲಿ ಸಾಸಿವೆನ ಬಳಸ್ತಾ ಇಲ್ಲ. ನೀವು ಬೇರೆ ಯಾವುದೇ ಎಣ್ಣೆ ಆದರೂ ಬಳಸ್ಕೋಬೋದು, ಆಗ ಸಾಸಿವೆ ಕೂಡ ಹಾಕ್ಕೋಬೋದು. ಒಂದು ಚಿಕ್ಕ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಈ ರೀತಿ ಕೆಂಪಗಾದರೆ ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿನ ತುಂಬ ಹೊತ್ತು ಫ್ರೈ ಮಾಡಿದ ಆದಮೇಲೆ ಈರುಳ್ಳಿನ ಹಾಕ್ಕೊಳ್ತೀನಿ. ಹಾಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ನಾನಿಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಹಾಗೆ ಒಂದು ದೊಡ್ಡ ಸ್ಪೂನಷ್ಟು ಕಸೂರಿ ಮೇಥಿನ ಕೈಯಿಂದನೇ ಕ್ರಷ್ ಮಾಡಿ ಅದನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟಿದ್ದೀನಿ. ನೀವು ಬೇಕಾದರೆ ಈ ಟೈಮಲ್ಲಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿ ಇಂಗನ್ನು ಹಾಕ್ಕೋಬೋದು. ಈಗ ಬೇಯಿಸಿ ಇಟ್ಟಂಥ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣದ ಮಾತ್ರ ನೀರಿತ್ತು ಬೇಯಿಸಿದ್ದಾದಮೇಲೆ ಅದಕ್ಕೆ ಆ ನೀರಿನ ಸಮೇತನೇ ನಾನು ಹಾಕ್ಕೊಂಡಿದ್ದೀನಿ. ನೀರು ತುಂಬ ಇದ್ದರೆ ಬಸಿದ್ಬಿಟ್ಟು ಹಾಕ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿಣದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಹಸಿ ಮೆಣಸಿನ್ಕಾಯಿ ಬೇಡ ಅನ್ನೋದಾದರೆ ನೀವು ಇಲ್ಲಿ ಒಣ ಖಾರವನ್ನು ಬಳಸ್ಕೋಬೋದು, ಅಥವಾ ಈ ಮಸಾಲೆ ಖಾರ ಅಂತ ಸಿಗುತ್ತಲ್ವ, ಅಥವಾ ನಿಮ್ಮ ಮನೇಲಿ ಮಸಾಲೆ ಖಾರ ಯೂಸ್ ಮಾಡ್ತಾಯಿದ್ರೆ ಆ ರೀತಿ ಮಸಾಲೆ ಖಾರ ಕೂಡ ಹಾಕ್ಕೋಬೋದು. ಯಾವುದಾದ್ರೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಈ ತೇವಾಂಶ ಎಲ್ಲ ಹೋಗೋವರೆಗೂ ಸ್ವಲ್ಪ ಇದನ್ನು ಬೇಯಿಸ್ಕೋಬೇಕು. ತೀರಾ ಡ್ರೈ ಆಗಿಯೂ ಮಾಡ್ಕೋಬಾರ್ದು, ತೀರಾ ತೆಳುವಾಗಿಯೂ ಮಾಡ್ಕೋಬಾರ್ದು. ತೀರಾ ಡ್ರೈ ಆಗಿದೆ ಅಂತ ಅನಿಸಿದರೆ ಒಂದು 2-3 ಸ್ಪೂನಷ್ಟು ನೀರನ್ನು ಕೂಡ ಹಾಕ್ಕೋಬೋದು. ಇದನ್ನು ಸರ್ವ್ ಮಾಡುವಾಗ ನೀವು ನಿಂಬೆಹಣ್ಣಿನ ರಸನ ಹಾಕಿಬಿಟ್ಟು ಸರ್ವ್ ಮಾಡಿದರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಇವತ್ತು ನಾನು ಈ ಪಲ್ಯಗೆ ಚಪಾತಿನ ಮಾಡಿದ್ದೀನಿ. ಚಪಾತಿ ಹಾಗೆ ಹೆಸರು ಬೇಳೆಯ ಈ ಪಲ್ಯ ಹಾಗೆ ಸೇಬು ಹಣ್ಣು ಮತ್ತು ಗಂಜಿನ ಮಾಡಿದ್ದೀನಿ. ನನ್ನ ಮಗಳ ಟಿಫನ್ ಬಾಕ್ಸ್ಗೆ ಈ ಪಲ್ಯ, ಚಪಾತಿ ಹಾಗೆ ಸೇಬು ಹಣ್ಣನ್ನು ನಾನು ಕಟ್ತಾಯಿದ್ದೀನಿ. ಹಾಗೆ ಅವಳಿಗೆ ಇಲ್ಲಿ ಒಂದು ಬಟ್ಲು ಗಂಜಿ ಬೇಕು ಅನ್ನೋದಾದರೆ ಒಂದು ಚಪಾತಿನ ತಿಂದ್ಕೊಳ್ಳಿ ಅಂದ್ಬಿಟ್ಟು ಚಪಾತಿ ಕೂಡ ಪ್ಲೇಟಲ್ಲಿ ಇಟ್ಟಿದ್ದೀನಿ. ಈ ಸೇಬು ಹಣ್ಣಿಗೆ ಸ್ವಲ್ಪ ಕಟ್ ಮಾಡಿ ಇಡೋದಾದರೆ ಈ ರೀತಿ ನಿಂಬೆ ಹಣ್ಣನ್ನು ಸವರಿ ಇಡೋದ್ರಿಂದ ಸೇಬು ಹಣ್ಣು ಕಪ್ಪಗಾಗಲ್ಲ. ಆ ಕಾರಣಕ್ಕೆ ಈ ರೀತಿ ಇಟ್ಟಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ.